ಭೇಟಿ ಆದ್ನಲ್ಲ. ಏನು ಚರ್ಚೆ ಆಯ್ತಾ ಸರ್ ನೀವು? ಚರ್ಚೆ ಎಲ್ಲ ಹೇಳೋಕ್ಕಾಗ್ತದಾ? ಸರ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ? ಖರ್ಗೆ ಅವ್ರು ಭೇಟಿ ಮಾಡ್ತೀನಿ. ಸರ್ ಏನು ವಿಚಾರ ಚರ್ಚೆ? ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೇನೆ. ರಾಜಕೀಯ ವಿಚಾರವಾಗಿ ಚರ್ಚೆ ಆಯ್ತು? ರಾಜಕೀಯ ವಿಚಾರ ಏನಂತ ಏನಲ್ಲ, ಅವರು ನಮ್ಮ AICC ಅವರ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಪರವಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಅದನ್ನೆಲ್ಲ ಪತ್ರಿಕೆಗಳಿಗೆ ಮಾಧ್ಯಮದವರಿಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಇರೋದಿಲ್ಲ. ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಆಗುವಂಥವು. ಓಕೆ ಸರ್, ತಾವು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ದೊಡ್ಡವರು ದೆಹಲಿಗೆ ಹೋಗ್ತಾರೆ, ಏನೋ ಮಾಡ್ತಾರೆ, ನಾವು ಆ ವಿಚಾರವಾಗಿ ಏನು ಮಾತಾಡೋಕ್ಕೆ ಹೋಗಲ್ಲ ಅನ್ನೋ ಥರ, ದೊಡ್ಡವರು ಅನ್ನೋ ಥರ ಮಾತಾಡಿದ್ದಾರೆ. ಆಯ್ತು, ಆಮೇಲೆ ಮಾತಾಡ್ತೀರಾ, ಅದಕ್ಕೆಲ್ಲ ಭಾಳ ಉತ್ತರ ಹೇಳ್ತೀರಾ ಆಮೇಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಭೇಟಿ ಇವತ್ತು ಅವ್ರು ಇಲ್ವಲ್ಲ, ರಾತ್ರಿ ಬರ್ತಾರೆ. ಸರ್ ಇವತ್ತು ಇಲ್ಲೇ ಇರ್ತೀರಾ ಸರ್? ಇವತ್ತು ಇರ್ತೀನಿ, ನಾಳೆನೂ ಇರ್ತೀನಿ. ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಏನೆಲ್ಲ ಹೇಳ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ರೆ ಎಲ್ಲ ಹೇಳ್ಬಿಟ್ಟು ಹೋಗ್ತೀರಿ. ಸಾಕಷ್ಟು ಚರ್ಚೆ. ನಾನು ದೆಹಲಿಗೆ ಪದೇ ಬರಬೇಕಾಗಿತ್ತು, ನಾನು ಮುಂಚೆನೂ ಬರಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಲೋಕಸಭಾ ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡ್ಬೋದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೇನು ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಇವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿಗೆ ಸಮಯ ಕೇಳಿದ್ದೀನಿ. ಯಾಕೆಂದರೆ ಸಹಕಾರ ಮಂತ್ರಿಗೆ ರಾಜ್ಯಕ್ಕೆ ನಾನಿದ್ದರೆ, ರಾಷ್ಟ್ರಕ್ಕೆ ಅವರಿದ್ದಾರೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನಕ್ಕೆ ತರೋವಂಥದ್ದಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಕೇಂದ್ರದ ಸಹಕಾರ ಸಚಿವರನ್ನು ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಇಂದು ಬಂದಿದ್ದೀರಿ? ಅದು ನನಗೆ ಗೊತ್ತಿಲ್ಲ, ಬಂದು ಹೋಗಿದ್ದು ಗೊತ್ತಿಲ್ಲ ನನಗೆ, ಬಂದು ಹೋಗಿದ್ದು ಗೊತ್ತಿಲ್ಲ. ಎಲ್ಲ ಹೇಳ್ತೀನಿ, ಕಡೆಗೆ ಹೋಗೋವಾಗ ಅಲ್ಲೇ ಕರ್ನಾಟಕ ಭವನಲ್ಲೇ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ, ನಿಮ್ಮನ್ನು ಕರಿತೀನಿ, ಎಲ್ಲ ಬನ್ನಿ ಅಲ್ಲಿ ಹೇಳ್ತೀನಿ. ಭೇಟಿ ಆದ್ನಲ್ಲ. ಏನು ಚರ್ಚೆ ಆಯ್ತಾ ಸರ್ ನೀವು? ಚರ್ಚೆ ಎಲ್ಲ ಹೇಳೋಕ್ಕಾಗ್ತದಾ? ಸರ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ? ಖರ್ಗೆ ಅವ್ರು ಭೇಟಿ ಮಾಡ್ತೀನಿ. ಸರ್ ಏನು ವಿಚಾರ ಚರ್ಚೆ? ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೇನೆ. ರಾಜಕೀಯ ವಿಚಾರವಾಗಿ ಚರ್ಚೆ ಆಯ್ತು? ರಾಜಕೀಯ ವಿಚಾರ ಏನಂತ ಏನಲ್ಲ, ಅವರು ನಮ್ಮ AICC ಅವರ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಪರವಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಅದನ್ನೆಲ್ಲ ಪತ್ರಿಕೆಗಳಿಗೆ ಮಾಧ್ಯಮದವರಿಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಇರೋದಿಲ್ಲ. ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಆಗುವಂಥವು. ಓಕೆ ಸರ್, ತಾವು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ದೊಡ್ಡವರು ದೆಹಲಿಗೆ ಹೋಗ್ತಾರೆ, ಏನೋ ಮಾಡ್ತಾರೆ, ನಾವು ಆ ವಿಚಾರವಾಗಿ ಏನು ಮಾತಾಡೋಕ್ಕೆ ಹೋಗಲ್ಲ ಅನ್ನೋ ಥರ, ದೊಡ್ಡವರು ಅನ್ನೋ ಥರ ಮಾತಾಡಿದ್ದಾರೆ. ಆಯ್ತು, ಆಮೇಲೆ ಮಾತಾಡ್ತೀರಾ, ಅದಕ್ಕೆಲ್ಲ ಭಾಳ ಉತ್ತರ ಹೇಳ್ತೀರಾ ಆಮೇಲೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಭೇಟಿ ಇವತ್ತು ಅವ್ರು ಇಲ್ವಲ್ಲ, ರಾತ್ರಿ ಬರ್ತಾರೆ. ಸರ್ ಇವತ್ತು ಇಲ್ಲೇ ಇರ್ತೀರಾ ಸರ್? ಇವತ್ತು ಇರ್ತೀನಿ, ನಾಳೆನೂ ಇರ್ತೀನಿ. ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಏನೆಲ್ಲ ಹೇಳ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ರೆ ಎಲ್ಲ ಹೇಳ್ಬಿಟ್ಟು ಹೋಗ್ತೀರಿ. ಸಾಕಷ್ಟು ಚರ್ಚೆ. ನಾನು ದೆಹಲಿಗೆ ಪದೇ ಬರಬೇಕಾಗಿತ್ತು, ನಾನು ಮುಂಚೆನೂ ಬರಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಲೋಕಸಭಾ ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡ್ಬೋದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೇನು ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಇವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿಗೆ ಸಮಯ ಕೇಳಿದ್ದೀನಿ. ಯಾಕೆಂದರೆ ಸಹಕಾರ ಮಂತ್ರಿಗೆ ರಾಜ್ಯಕ್ಕೆ ನಾನಿದ್ದರೆ, ರಾಷ್ಟ್ರಕ್ಕೆ ಅವರಿದ್ದಾರೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನಕ್ಕೆ ತರೋವಂಥದ್ದಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಕೇಂದ್ರದ ಸಹಕಾರ ಸಚಿವರನ್ನು ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಇಂದು ಬಂದಿದ್ದೀರಿ? ಅದು ನನಗೆ ಗೊತ್ತಿಲ್ಲ, ಬಂದು ಹೋಗಿದ್ದು ಗೊತ್ತಿಲ್ಲ ನನಗೆ, ಬಂದು ಹೋಗಿದ್ದು ಗೊತ್ತಿಲ್ಲ. ಎಲ್ಲ ಹೇಳ್ತೀನಿ, ಕಡೆಗೆ ಹೋಗೋವಾಗ ಅಲ್ಲೇ ಕರ್ನಾಟಕ ಭವನಲ್ಲೇ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ, ನಿಮ್ಮನ್ನು ಕರಿತೀನಿ, ಎಲ್ಲ ಬನ್ನಿ ಅಲ್ಲಿ ಹೇಳ್ತೀನಿ. ಭೇಟಿ ಆದ್ನಲ್ಲ. ಏನು ಚರ್ಚೆ ಆಯ್ತಾ ಸರ್ ನೀವು? ಚರ್ಚೆ ಎಲ್ಲ ಹೇಳೋಕ್ಕಾಗ್ತದಾ? ಸರ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ? ಖರ್ಗೆ ಅವ್ರು ಭೇಟಿ ಮಾಡ್ತೀನಿ. ಸರ್ ಏನು ವಿಚಾರ ಚರ್ಚೆ? ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೇನೆ. ರಾಜಕೀಯ ವಿಚಾರವಾಗಿ ಚರ್ಚೆ ಆಯ್ತು? ರಾಜಕೀಯ ವಿಚಾರ ಏನಂತ ಏನಲ್ಲ, ಅವರು ನಮ್ಮ AICC ಅವರ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಪರವಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಅದನ್ನೆಲ್ಲ ಪತ್ರಿಕೆಗಳಿಗೆ ಮಾಧ್ಯಮದವರಿಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಇರೋದಿಲ್ಲ. ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಆಗುವಂಥವು. ಓಕೆ ಸರ್, ತಾವು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ದೊಡ್ಡವರು ದೆಹಲಿಗೆ ಹೋಗ್ತಾರೆ, ಏನೋ ಮಾಡ್ತಾರೆ,
ನಾವು ಆ ವಿಚಾರವಾಗಿ ಏನು ಮಾತಾಡಕ್ಕೆ ಹೋಗಲ್ಲ ಅನ್ನೋ ಥರ ದೊಡ್ಡವರು ಅನ್ನೋ ಥರ ಮಾತಾಡಿದ್ದಾರೆ. ಆಯ್ತು, ಆಮೇಲೆ ಮಾತಾಡ್ತೀರಿ, ಅದಕ್ಕೆಲ್ಲ ಭಾಳ ಉತ್ತರ ಹೇಳ್ತೀರಾ ಆಮೇಲೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಭೇಟಿಗೆ ಭೇಟಿ ಇವತ್ತು ಅವ್ರು ಇಲ್ವಲ್ಲ, ರಾತ್ರಿ ಬರ್ತಾರೆ. ಸರ್, ಇವತ್ತು ಇಲ್ಲೇ ಇರ್ತೀರಾ ಸರ್? ಇವತ್ತು ಇರ್ತೀನಿ, ನಾಳೆನೂ ಇರ್ತೀನಿ. ಸರ್, ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಏನೆಲ್ಲ ಹೇಳ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ರೆ ಎಲ್ಲ ಹೇಳ್ಬಿಟ್ಟು ಹೋಗ್ತೀರಿ. ದೆಹಲಿಗೆ ಬಂದಿರೋದು ಸಾಕಷ್ಟು ಚರ್ಚೆ ಆಗ್ತಿದೆ. ನಾನು ದೆಹಲಿಗೆ ಪದೇ ಪದೇ ಬರಬೇಕಾಗಿತ್ತು, ನಾನು ಮುಂಚೆನೂ ಬರಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಲೋಕಸಭಾ ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡ್ಬೋದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೇನು ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಇವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿಗೆ ಸಮಯ ಕೇಳಿದ್ದೀನಿ. ಯಾಕೆಂದರೆ ಸಹಕಾರ ಮಂತ್ರಿಗೆ ರಾಜ್ಯಕ್ಕೆ ನಾನಿದ್ದರೆ, ರಾಷ್ಟ್ರಕ್ಕೆ ಅವರಿದ್ದಾರೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ, ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನಕ್ಕೆ ತರೋವಂಥದ್ದಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಕೇಂದ್ರದ ಸಹಕಾರ ಸಚಿವರನ್ನು ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಹಿಂದೆ ಬನ್ನಿ. ಅದು ನನಗೆ ಗೊತ್ತಿಲ್ಲ, ಬಂದು ಹೋಗಿದ್ದು ಗೊತ್ತಿಲ್ಲ ನನಗೆ, ಬಂದು ಹೋಗಿದ್ದು ಗೊತ್ತಿಲ್ಲ. ಎಲ್ಲ ಹೇಳ್ತೀನಿ, ಕಡೆಗೆ ಹೋಗೋವಾಗ ಅಲ್ಲೇ ಕರ್ನಾಟಕ ಭವನಲ್ಲೇ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ, ನಿಮ್ಮನ್ನು ಕರಿತೀನಿ, ಎಲ್ಲ ಬನ್ನಿ ಅಲ್ಲಿ ಹೇಳ್ತೀನಿ. ಭೇಟಿ ಆದ್ನಲ್ಲ, ಏನು ಚರ್ಚೆ ಆಯ್ತಾ ಸರ್? ಚರ್ಚೆ ಎಲ್ಲ ಹೇಳೋಕ್ಕಾಗ್ತದಾ? ಸರ್, ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀರಾ? ಖರ್ಗೆ ಅವ್ರು ಭೇಟಿ ಮಾಡ್ತೀನಿ, ಸರ್, ಏನು ವಿಚಾರ ಚರ್ಚೆ? ಭೇಟಿ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ಕರೆದು ಎಲ್ಲ ಒಟ್ಟಿಗೆ ಹೇಳ್ಬಿಡ್ತೇವೆ. ರಾಜಕೀಯ ವಿಚಾರವಾಗಿ ಚರ್ಚೆ ಆಯ್ತು? ರಾಜಕೀಯ ವಿಚಾರ ಏನಂತ ಏನಲ್ಲ, ಅವರು ನಮ್ಮ AICC ಅವರ ಜನರಲ್ ಸೆಕ್ರೆಟರಿ ಅವರು ಹೈಕಮಾಂಡ್ ಪರವಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಅವ್ರಿಗೆ ಹೇಳಿರ್ತೀವಿ. ಅದನ್ನೆಲ್ಲ ಪತ್ರಿಕೆಗಳಿಗೆ, ಮಾಧ್ಯಮದವರಿಗೆ ಹಂಚ್ಕೊಳ್ತಕ್ಕಂಥ ವಿಚಾರ ಇರೋದಿಲ್ಲ. ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಆಗುವಂಥವು. ಓಕೆ ಸರ್, ತಾವು ದೆಹಲಿಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು, ದೊಡ್ಡವರು ದೆಹಲಿಗೆ ಹೋಗ್ತಾರೆ, ಏನೋ ಮಾಡ್ತಾರೆ, ನಾವು ಆ ವಿಚಾರವಾಗಿ ಏನು ಮಾತಾಡಕ್ಕೆ ಹೋಗಲ್ಲ ಅನ್ನೋ ಥರ ದೊಡ್ಡವರು ಅನ್ನೋ ಥರ ಮಾತಾಡಿದ್ದಾರೆ. ಆಯ್ತು, ಆಮೇಲೆ ಮಾತಾಡ್ತೀರಿ, ಅದಕ್ಕೆಲ್ಲ ಭಾಳ ಉತ್ತರ ಹೇಳ್ತೀರಾ ಆಮೇಲೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಭೇಟಿಗೆ ಭೇಟಿ ಇವತ್ತು ಅವ್ರು ಇಲ್ವಲ್ಲ, ರಾತ್ರಿ ಬರ್ತಾರೆ. ಸರ್, ಇವತ್ತು ಇಲ್ಲೇ ಇರ್ತೀರಾ ಸರ್? ಇವತ್ತು ಇರ್ತೀನಿ, ನಾಳೆನೂ ಇರ್ತೀನಿ. ಸರ್, ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಏನೆಲ್ಲ ಹೇಳ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ರೆ ಎಲ್ಲ ಹೇಳ್ಬಿಟ್ಟು ಹೋಗ್ತೀರಿ. ದೆಹಲಿಗೆ ಬಂದಿರೋದು ಸಾಕಷ್ಟು ಚರ್ಚೆ ಆಗ್ತಿದೆ. ನಾನು ದೆಹಲಿಗೆ ಪದೇ ಪದೇ ಬರಬೇಕಾಗಿತ್ತು, ನಾನು ಮುಂಚೆನೂ ಬರಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಲೋಕಸಭಾ ಏನು ಅಧಿವೇಶನ ಇರ್ತದೆ, ಅಧಿವೇಶನ ಸಮಯದಲ್ಲಿ ಬಂದಾಗ ಎಲ್ಲರೂ ಕೂಡ ಸಿಗ್ತಾರೆ, ಭೇಟಿ ಮಾಡ್ಬೋದು ಅಂತಕ್ಕಂಥದ್ದು ಪರಿಪಾಠ ಮೊದಲಿಂದ ಇಟ್ಕೊಂಡಿದ್ದೀನಿ. ನಾನು ಸಚಿವ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ, ಶಾಸಕ ಆಗೋದಕ್ಕಿಂತ ಮುಂಚೆನೂ ಇಟ್ಕೊಂಡಿದ್ದೆ. ದೆಹಲಿಗೂ ನಮಗೂ 50 ವರ್ಷದ ಸಂಬಂಧ, ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅದಕ್ಕೆ ಬಂದು ಹೋಗೋದಕ್ಕೇನು ವಿಶೇಷತೆ ಬೇಕಿಲ್ಲ. ಈ ಬಾರಿ ಬಂದಿರತಕ್ಕಂಥದ್ದು ಕೆಲವು ಅಂಶಗಳು. ಈಗ ನಾನು ಸೋಮಣ್ಣವ್ರನ್ನ ಭೇಟಿ ಮಾಡಿದೆ, ಇವ್ರನ್ನ ಭೇಟಿ ಮಾಡಿದೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವರು ಭೇಟಿಗೆ ಸಮಯ ಕೇಳಿದ್ದೀನಿ. ಯಾಕೆಂದರೆ ಸಹಕಾರ ಮಂತ್ರಿಗೆ ರಾಜ್ಯಕ್ಕೆ ನಾನಿದ್ದರೆ, ರಾಷ್ಟ್ರಕ್ಕೆ ಅವರಿದ್ದಾರೆ. ಅವ್ರ ಹತ್ರ ಕೆಲವು ಸಹಕಾರಿ ಇಲಾಖೆ ಬಗ್ಗೆ, ಕೆಲವು ಅಂಶಗಳ ಬಗ್ಗೆ ಅವ್ರ ಗಮನಕ್ಕೆ ತರೋವಂಥದ್ದಿದೆ. ನಾಬಾರ್ಡಿನ ಏನು ಸಾಲ ಕಡಿಮೆ ಆಗಿದೆ, ಅದನ್ನೆಲ್ಲ ಆಗಿರ್ತಕ್ಕಂಥ ದೃಷ್ಟಿಯಲ್ಲಿ ರೈತರಿಗೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಕೇಂದ್ರದ ಸಹಕಾರ ಸಚಿವರನ್ನು ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವ್ರದ್ದು ಕೂಡ ನಾನು ಭೇಟಿ ವೇಳೆ ಕೇಳಿದ್ದೀನಿ, ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಬಂದಿದ್ರು, ತಾವು ಹಿಂದೆ ಬನ್ನಿ. ಅದು ನನಗೆ ಗೊತ್ತಿಲ್ಲ, ಬಂದು ಹೋಗಿದ್ದು ಗೊತ್ತಿಲ್ಲ ನನಗೆ, ಬಂದು ಹೋಗಿದ್ದು ಗೊತ್ತಿಲ್ಲ. ಎಲ್ಲ ಹೇಳ್ತೀನಿ, ಕಡೆಗೆ ಹೋಗೋವಾಗ ಅಲ್ಲೇ ಕರ್ನಾಟಕ ಭವನಲ್ಲೇ ಒಂದು ಪತ್ರಿಕಾಗೋಷ್ಠಿ ಕರಿತೀನಿ, ನಿಮ್ಮನ್ನು ಕರಿತೀನಿ, ಎಲ್ಲ ಬನ್ನಿ ಅಲ್ಲಿ ಹೇಳ್ತೀನಿ.